ಎಸ್ ಮತ್ತೆ ಸ್ವಾಗತ. ಇನ್ನು ಶಂಕರ್ ಬಿದ್ರಿ ಸರ್ ಹೇಳ್ತಾ ಇದ್ರು ಇದೊಂದೇ ಡಿಮ್ಯಾಂಡ್ ಅಲ್ಲ, ಇನ್ನು 7 ಡಿಮ್ಯಾಂಡ್ಗಳನ್ನ ಯಾರು ಕಾಡುಗಳ ದಂತಚೋರ ವೀರಪ್ಪನ್ ಇಟ್ಟಿದ್ದ ಅಂತ ಹೇಳ್ಬಿಟ್ಟು. ಏನ ಡಿಮ್ಯಾಂಡ್ಗಳು ಸರ್, ನೀವೇ ಹೇಳ್ಬಿಡಿ. ಅದು ಸಾಮಾನ್ಯವಾಗಿ ಏನಂದ್ರೆ ಮೊಟ್ಟ ಮೊದಲನೇದಾಗಿ ನನ್ನ ತಲೆ ಕೊಡ್ಬೇಕಂತ ಒಂದು. ಎರಡನೇದು ಏನಪ್ಪಾ ಅಂತಂದ್ರೆ ಈ ಪ್ಲಾಂಟೇಶನ್ ಅಲ್ಲಿ ವರ್ಕ್ ಮಾಡ್ತಾರಲ್ಲ ಅವ್ರ ಸಿಂಪತಿ ಗಳಿಸೋಲಿಕ್ಕೆ ಟೀ ಗಾರ್ಡನ್ಗಳಲ್ಲಿ ಅವ್ರ ಸಂಬಳ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು. ಮೂರನೇದು ತಮಿಳುನಾಡಿಗೆ ಕಾವೇರಿ ನೀರು ಬಿಡಬೇಕು ಅಂತಕ್ಕಂಥದ್ದು. ನಾಲ್ಕನೇದು ಅವನ ಎಸಗಿರ್ತಕ್ಕಂಥ ದುಷ್ಕೃತ್ಯಗಳಲ್ಲಿ ಭಯೋತ್ಪಾದಕ ಕೃತ್ಯಗಳಲ್ಲಿ ಬಂಧಿತರಾದಂತ ಟಾಡಾ ಆಕ್ಟ್ ಅಲ್ಲಿ ಮೈಸೂರು ಜೈಲಿನಲ್ಲಿದ್ದಂತ 125 ಜನಕ್ಕೆ ಬಿಡುಗಡೆ ಮಾಡಬೇಕು, ಅವ್ರ ಮೇಲಿನ ಕೇಸ್ಗಳೆಲ್ಲ ಹಿಂತೆಗೆದುಕೊಳ್ಬೇಕು ಅಂತ. ಸೊ ಈ ರೀತಿಯಾಗಿ ಒಟ್ಟು 8 ಡಿಮಾಂಡ್ಗಳನ್ನು ಅವನು ಇಟ್ಟಿದ್ದ. ಅದು ಇನ್ನೊಂದೇನಿದೆ ಅಂದ್ರೆ ನಮಗೆ ಸಂಧಾನದ ಮಾರ್ಗದ ನಾನು ಜನ್ಮತ ಏನಿದೆ ಸ್ವಭಾವತ ನನಗೆ ಸಂಧಾನದ ಮಾರ್ಗ ಜೀವನದಲ್ಲಿ ಇಷ್ಟ ಇಲ್ಲ. ಹಂಗಾಗಿ ನಾವು ಸಂಧಾನದಲ್ಲಿ ನಾನು ಬಹಳ ಪುವರ್ ಮತ್ತು ನನ್ನ ಮನಸ್ಸು ಒಪ್ಪಲ್ಲ. ಅದಕ್ಕಾಗಿ ನಾನು ಸಂಧಾನದ ವಿಷಯದಲ್ಲಿ ನಾನು ಎದಕ್ಕೂ ಕೈ ಹಾಕ್ಲಿಲ್ಲ, ನಾ ಏನು ಮಾಡಕ್ ಆಗ್ಲಿಲ್ಲ. ಬಟ್ ಏನಪ್ಪಾ ಅಂದ್ರೆ ಅವ್ರು ತೆಗೆದುಕೊಂಡಂತ ತೀರ್ಮಾನ ಆ ಪರಿಸ್ಥಿತಿಯಲ್ಲಿ ರಾಜ್ಯದ ಹಿತದೃಷ್ಟಿಯಿಂದ, ಡಾಕ್ಟರ್ ರಾಜ್ಕುಮಾರ್ ಅವರ ಹಿತದೃಷ್ಟಿಯಿಂದ ಏನೇ ತಪ್ಪು ಒಪ್ಪು ಇದ್ರೂ ಅದು ಬಹಳ ಸರಿಯಾದಂತ ತೀರ್ಮಾನ. ಅದಕ್ಕೆ ನಾವು ಮುಖ್ಯಮಂತ್ರಿಗಳಿಗೆ, ಆಗಿನ ಸರ್ಕಾರದ ಗೃಹ ಮಂತ್ರಿಗಳಿಗೆ ಮತ್ತು ಅವ್ರಿಗೆ ಸಹಕಾರ ಕೊಟ್ಟಂತ ನಮ್ಮ ಎಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ನಾವು ವಂದಿಸಲೇಬೇಕು. ಅವರು ಸರಿಯಾದ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಎಲ್ಲಾ ವಿಷಯದಲ್ಲಿಯೂ ಸಹಿತ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ನನ್ನ ಜೀವನದಲ್ಲಿ 2+2 4 ಮಾತ್ರ ಆಗುತ್ತೆ, ಬೇರೆ ಏನೂ ಆಗಲ್ಲ. ಬಟ್ ಜೀವನದಲ್ಲಿ ಹಾಗೆ ಆಗಲ್ಲ. ಕೆಲವು ಸಲ ನಾವು ನಮ್ಮ ಕರ್ನಾಟಕದ ಒಂದು ಹಿತದೃಷ್ಟಿಯಿಂದ ಮತ್ತು ಅಂತ ಒಂದು ಅನರ್ಘ್ಯ ರತ್ನವನ್ನ ಉಳಿಸಿಕೊಳ್ಳೋ ಸಲುವಾಗಿ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗುತ್ತೆ. ಅದ್ರಾಗೇನು ತಪ್ಪಿಲ್ಲ. ನಮಗೆ ವೈಯಕ್ತಿಕವಾಗಿ ಆಗದೆ ಇರ್ಬೋದು ಅಥವಾ ನಮ್ಮ ಸ್ವಭಾವಕ್ಕೆ ಒಗ್ಗದೆ ಇರ್ಬೋದು, ಒಬ್ಬದೇ ಇದ್ರು ಕೂಡ ಅವರ ಹಿತದೃಷ್ಟಿಗಾಗಿ ಕೆಲವೊಂದು ವಸ್ತುಗಳಿಗೆ ಒಪ್ಪಬೇಕಾಗುತ್ತೆ, ಅದನ್ನ ಗೌರವಿಸಬೇಕಾಗುತ್ತೆ. ಮತ್ತು ನಾನು ವೈಯಕ್ತಿಕವಾಗಿ ಇವತ್ತು ಹೇಳ್ತೀನಿ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೂದಲು ಕೊಂಕದಂತೆ ಅವ್ರಿಗೆ 108 ದಿವಸ ರವರವ ನರಕ ಆಗಿದೆ, ಇಲ್ಲ ಅಂತ ನಾವು ಹೇಳಲ್ಲ. ಆದ್ರೆ 108 ದಿವಸದಲ್ಲಿ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗ್ಲಾರಂತೆ ಬಿಡಿಸಿಕೊಂಡು ಬಂದದ್ದು ಒಂದು ಮಹಾನ್ ಸಾಧನೆ ಅಂತ ಹೇಳಿಕೆ ಇಷ್ಟಪಡ್ತೀನಿ. ಇವತ್ತು ಹೇಳ್ತೀನಿ, ಅವತ್ತು ಹೇಳ್ತೀನಿ. ಸರ್ಕಾರಕ್ಕೆ ಸಲ್ಲಬೇಕು, ಅವ್ರ ಜೊತೆ ಸಹಕಾರ ನೀಡಿರ್ತಕ್ಕಂಥವ್ರು ಎಲ್ಲರೂ ಇದ್ದಾರೆ, ಬಹಳ ಮಂದಿ ಸಹಕಾರ ನೀಡಿದ್ದಾರೆ. ಆವಾಗ ನಾವು ತಮಿಳುನಾಡಲ್ಲಿ ನಮಗೆ ಬೇರೆ ಎಲ್ಲ ಶೂನ್ಯ ಆಗುತ್ತೆ. ರಜನಿಕಾಂತ್ ಆಗ್ಲಿಲ್ಲ, ನಕ್ಕಿರಣ್ ಗೋಪಾಲ್ದು ಆಗ್ಲಿಲ್ಲ, ಕರುಣಾನಿಧಿ ಅವ್ರದ್ದು ಆಗ್ಲಿಲ್ಲ, ಯಾರ್ದು ಆಗ್ಲಿಲ್ಲ. ಕೊನೆಗೆ ನಮಗೆ ಸಪೋರ್ಟ್ ಅಲ್ಲ, ಅವರು ಏನು ಮಾಡಕ್ಕಾಗ್ಲಿಲ್ಲ. ಆಗ ನಮ್ಗೆ ಒಂದು ಆಶಾಕಿರಣ ನಡುಮಾರನ್ ಮನೆಗೆ ಹೋದವ್ರು ನಾವೆಲ್ಲ ಕಲಾವಿದ್ರು, ಶಿವರಾಜ್ ಕುಮಾರ್ ಅವ್ರ ಮಕ್ಕಳು ಎಲ್ಲರೂ ಅವ್ರ ಮನೆಗೆ ಹೋದವು. ಮೆಟ್ಲು ಹತ್ಕೊಂಡು ಮಾಡಿ ಮೇಲೆ ಹೋದ್ರೆ ಒಂದು ಮನೆ, ಚಿಕ್ಕ ಮನೆ, ಅಲ್ಲೊಂದು ಚಿಕ್ಕದು ಉಯ್ಯಾಲೆ, ಅದ್ರ ಮೇಲೆ ಕೂತ್ಕೊಂಡು ಯಾವ್ದೋ ಬುಕ್ ಓದ್ತಾ ಕೂತಿದ್ರು. ಎಷ್ಟು ಸಿಂಪಲ್ ಅಂದ್ರೆ ಅಷ್ಟು ಸಿಂಪಲ್ಲು, ಅಷ್ಟು ಒಳ್ಳೆ ವ್ಯಕ್ತಿ. ನಾವು ಹೋಗಿ ನಾವೆಲ್ಲ ನಿಂತ್ಕೊಂಡು ಅವರು ತಮಿಳಲ್ಲೇ ಮಾತಾಡಿ ಕೂತ್ಕೊಳ್ಳಿ ಏನು ಹೌದು ಎಲ್ಲಾರನ್ನೂ ಪರಿಚಯ ಮಾಡಿಕೊಟ್ಟು ಯಾರು ಏನು. ಎಲ್ಲ ಮಕ್ಕಳು ಎಲ್ಲ ದಾಡಿ ಬಿಟ್ಟಿದ್ರು, ಎಲ್ಲ ಒಂಥರ ಪಾಪ ಮಕ್ಕಳು. ಅವ್ರನ್ನ ನೋಡಿದ್ರು, ಇವ್ರಿಗೆ ಅದು ಏನಾಯ್ತೋ ಗೊತ್ತಿಲ್ಲ. ಹಾಗೆ ನಾವೆಲ್ಲ ಹೇಳಿದ್ರು, ನಮಗೆ ಎಲ್ಲವನ್ನೂ ಬಾಗಿಲು ತಡೆದು ನಾವು ಸುಪ್ರೀಂ ಕೋರ್ಟಿಂದ ಹಿಡಿದು ಎಲ್ಲ ಬಾಗಿಲು ತಡೆದು ಏನೇನೂ ಆಗಲಿಲ್ಲ. ನಮಗೆ ಉಳಿದಿರೋದು ನೀವೊಬ್ಬರೇ ಉಳಿದಿರೋದು. ನೀವು ರಾಜ್ಕುಮಾರ್ನ ಬಿಡಿಸ್ಕೊಡ್ಬೇಕು. ನೋಡಿ, ಒಂದು ಮಾತು ಹೇಳ್ತೀನಿ, ಅವರು ನಾವು ಕನ್ನಡದವರು, ತಮಿಳ್ನವರು, ವೀರಪ್ಪನ್ ತಮಿಳಿಗ, ಇಲ್ಲಿ ನಮ್ಮ ಪ್ರೆಸ್ಟೀಜ್ ಏನಾಗುತ್ತೋ ಇವನ್ನು ಯಾವನ್ನೂ ನೋಡಲಿಲ್ಲ ಅವರು. ಮೊದಲನೇದಾಗಿ ಅವರು ಒಂದೇ ಮಾತು ಹೇಳಿದ್ರು, ರಾಜ್ಕುಮಾರ್ ಅಪಹರಣ ಮಾಡಿ ವೀರಪ್ಪನ್ ತಪ್ಪು ಮಾಡಿದ್ದಾನೆ. ವೀರಪ್ಪನ್ ಅಲ್ಲೇ ದೊಡ್ಡ ತಪ್ಪು ಮಾಡಿದ್ದಾನೆ, ಮಾನವೀಯತೆ ಇಲ್ಲ. ದೇವರನ್ನ ಅಪಹರಣ ಮಾಡಿದ್ದಾನೆ, ಮಾನವೀಯತೆ ಇಲ್ಲ. ವೀರಪ್ಪನ್ ಅವ್ರನ್ನ ಅಪಹರಣ ಮಾಡೇ ತಪ್ಪು ಮಾಡಿದ್ದಾನೆ. ನಾನು ಇವತ್ತು ನಿಮಗೆ ಭರವಸೆ ಕೊಡ್ತೀನಿ, ನಿಮ್ಮ ರಾಜ್ಕುಮಾರ್ನ ನಾನು ಜೀವಂತವಾಗಿ ಕರ್ಕೊಂಡು ಬಂದು
ಕರ್ನಾಟಕಕ್ಕೆ ಬಿಡ್ತೀನಿ. ಆ ಟೈಮಲ್ಲಿ ಅಂತ ಒಂದು ಭರವಸೆ ಮಾತೇ ಬೇಕಾಗಿತ್ತು. ಎಲ್ಲೋ ಒಂದು ಬೇಕಾಗಿತ್ತು ದೀಪ ನಮ್ಗೆ. ಉರಿತಾ ಇದೆ, ಖಂಡಿತ ಇದು ಬೆಳಗುತ್ತೆ ಅದು ಅನ್ನೋಂಥ ಹೋಪ್ ನಿಮ್ಗೆ. ಅದು ಹೋದ್ರು, ಅದನ್ನ ಅವ್ರು ಆ ಕೆಲಸ ಮಾಡಿದ್ರು. ಯಾಕಂದ್ರೆ ಏನಾದ್ರೂ ಯಾರ್ದಾದ್ರೂ ಮಾತು ಕೇಳ್ತಾನೆ ವೀರಪ್ಪನಂದ್ರೆ ನಡುಮನ ಒಬ್ಬರದೆ. ಯಾಕಂದ್ರೆ ಸಮಾಜವಾದಿ ಅವರು, ಅವ್ರ ಮೇಲೆ ಬಹಳ ಗೌರವ ಅವ್ರಿಗೆ. ಆ ನಡುಮರ ಯಾರೋ ಮಧ್ಯದಲ್ಲಿ ಹೋದ್ರು, ಯಾರೋ ಬಂದ್ರು, ಅವಳಾಡೋ ಹೆಂಗಸು ಬಾನು ಹೋದ್ಲು, ಇನ್ನು ನಕ್ಕಿರನ್ ಗೋಪಾಲನ್ ಹೋದ. ನಕ್ಕಿರನ್ ಗೋಪಾಲನ್ ಹೋಗಿದ್ದು ಅವನು ಸಮೃದ್ಧಿಯಾಗಿ ಏನ್ ಬೇಕೋ ಎಲ್ಲ ಮಾಡ್ಕೊಂಡು ಆ ಸರ್ಕಾರ ಈ ಸರ್ಕಾರ ಎಲ್ಲಾನು ಇದ್ ಮಾಡ್ಕೊಂಡು. ಇನ್ನು ಹೇಳ್ತಾ ಇದ್ರು ದಿಂಡೂರ್ ಸರ್, ಗೋಪಾಲನ್ ಬಗ್ಗೆ ಕೂಡ ಹೇಳ್ತಾ ಇದ್ರು. ಜೊತೆಗೆ ಈ ಬುಕ್ ನಾನು ಗಮನಿಸ್ತಾ ಇದ್ದೆ, ನರಹಂತಕ ವೀರಪ್ಪನ್ಗೆ ಡಾಕ್ಟರ್ ರಾಜ್ ದೀಕ್ಷೆ ಅಂತ ಹೇಳಿ ಇರುವಂತದ್ದು ಟೈಟಲ್. ಏನ್ ಸರ್ ಅದು ದೀಕ್ಷೆ? ರಾಜ್ಕುಮಾರ್ಗೆ ದೈವ ಭಕ್ತಿ ಜಾಸ್ತಿ, ಮತ್ತೆ ವೀರಪ್ಪನಷ್ಟು ಕಠೋರ ಆದ್ರೂ ಕೂಡ ಅವನಿಗೂ ದೈವ ಭಕ್ತಿ ಜಾಸ್ತಿ ಇತ್ತು. ಹೀಗಾಗಿ ಅವ್ರು ಯೋಗ ಮಾಡೋದನ್ನ ಈ ಕಾಡಿನಲ್ಲಿ ನೋಡಿದ ನಂತರ ವೀರಪ್ಪನ ಮನಸ್ಸು ಬದಲಾವಣೆ ಆಗತ್ತಂತ ವಿಶ್ವಾಸ ನನಗಿತ್ತು. ಯಾಕಂದ್ರೆ ರಾಜ್ಕುಮಾರ್ ಹತ್ರ ಅಂತ ದೊಡ್ಡ ಕಳೆ ಇತ್ತು. ಅವ್ರ ಕಡೆಯಿಂದ ನಾನು ಗೋಕಾಕದಲ್ಲಿ ಗೋಕಾಕ್ ವರದಿ ಜಾರಿ ಸಲುವಾಗಿ 82ರಲ್ಲಿ ಅವ್ರ ಜೊತೆ ನಾನು ಒಂದು 4-5 ದಿವಸ ಓಡಾಡಿದ್ದೆ. ದೊಡ್ಡಮಟ್ಟಿ ಅಂದಾನಪ್ಪರು ಬರೆದಂತ ಕರ್ನಾಟಕ ದೇವಿ ಸ್ತೋತ್ರ 28 ದಿನ ಪದ್ಯ ಅವ್ರ ಕಡೆಯಿಂದ ಹಾಡಿಸ್ಬೇಕು ಅಂತ ಕೂಡ ಮನಸ್ಸಾಗಿತ್ತು. ಅವ್ರು ಬಿಡುಗಡೆ ಆಗಿ ಬಂದ ನಂತರ ಮತ್ತೆ ಅವ್ರನ್ನ ಕೇಳಿದೆ, ನಾನು ಮತ್ತೆ ಮಾಡೋಣ ಅಂತ ಹೇಳಿದ್ರು. ದೈವೇಚ್ಛೆ. ಈ ದೀಕ್ಷೆಯಿಂದಾಗಿ ವೀರಪ್ಪನ್ ಸ್ವಲ್ಪ ಪರಿವರ್ತನೆ ಆಗಿದ್ದ ಅಂತ ಏನಾದ್ರು ಅನಿಸ್ತಿತ್ತಾ ನಿಮ್ಗೆ? ಖಂಡಿತವಾಗ್ಲೂ ನನ್ಗೆ ಅನಿಸ್ತು. ಆದ್ರೂ ಅದು ನಾಯಿ ಬಾಳು ಡೊಂಕ್ ಅಂತ ತಿಳ್ಕೊಂಡು ಅವನು ಬದಲಾವಣೆ ಆಗ್ಲಿಲ್ಲ. ಮುತ್ತುಲಕ್ಷ್ಮಿ ವೀರಪ್ಪನ ಪತ್ನಿ ಬೇಕಾದಷ್ಟು ಗೋಗರ್ದು ಕೇಳಿದ್ರು. ಕರ್ನಾಟಕದ ಆರಾಧ್ಯ ದೈವ ಅಷ್ಟೇ ಅಲ್ಲ, ಇಡೀ ಪೃಥ್ವಿರಾಜ್ ಕಪೂರ್ ಹೇಳದಂತೆ ಹಿಂದೂ ಹುಟ್ಟಿಲ್ಲ, ಮುಂದೆ ಕೂಡ ಹುಟ್ಲಿಕ್ಕಿಲ್ಲ ರಾಜ್ಕುಮಾರ್ ಅಂತ ಕಲಾವಿದ ಸಾಕ್ಷಾತ್ಕಾರ ಚಿತ್ರದಲ್ಲಿ ನೋಡಿ ಹೇಳಿದ್ರು. ಅಂತವ್ರನ್ನ ನೀವು ಅಪಹರಣ ಮಾಡಬಾರ್ದು ಅಂತ ಹೇಳಿದ್ರಲ್ಲ, ಆ ಒಂದು ವಿಶ್ವಾಸ ವೀರಪ್ಪನ ಬದಲಿ ಮಾಡ್ತಾರೆ ಅಂತ ನನ್ನ ವಿಶ್ವಾಸ ಇತ್ತು. ಕೊನೆಯದಾಗಿ ಸರ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು ಈ ಒಂದು ಕರಾಳ ಕರಾಳ ಅಧ್ಯಾಯ? ಅದು ಸುಖಾಂತವಾಗಿ ಆವಾಗ ಕಂಡಿದ್ರು ಸಹಿತ ಅಂತಿಮವಾಗಿ ರಾಜ್ಕುಮಾರ್ ಅವರ ಅಕಾಲಿಕ ಸಾವಿಗೆ ಕಾರಣ ಆಯ್ತು ಅಂತಕ್ಕಂತ ನೋವು ನಮ್ಮನ್ನೆಲ್ಲ ಬಾಧಿಸ್ತಾ ಇದೆ. ಇನ್ನು ಮುಂದಾದರೂ ಸಹಿತ ಅಂತ ಅವಕಾಶಗಳು ಬರಬಾರ್ದು, ಅಂತ ಘಟನೆಗಳು ನಡೀಬಾರ್ದು. ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ನಡತೆ ಏನಿದೆ 108 ದಿವಸ ಅಂತ ಭಯೋತ್ಪಾದಕ ದುಷ್ಟರ ಜೊತೆನೂ ಸಹಿತ ಬಹಳ ಆದರ್ಶಮಯವಾಗಿತ್ತು. ಈ ಡಾಕ್ಟರ್ ರಾಜ್ಕುಮಾರ್ ಅವರ 108 ದಿನ ಅವರನ್ನ ಅಕ್ರಮ ಬಂಧನದಲ್ಲಿಟ್ಟಾಗ ಅವ್ರು ನಡೆದುಕೊಂಡಂತ ರೀತಿ, ಅವ್ರು ತೋರಿಸಿರ್ತಕ್ಕಂತ ಒಂದು ಸಂಯಮ, ಅದು ಸಹಿತ ಬಹಳ ಆದರ್ಶಪ್ರಾಯವಾದದ್ದು. ಅವರ ಹೆಸರನ್ನ, ಅವರ ಕೀರ್ತಿಯನ್ನ ಹೆಚ್ಚಿಸಲಿಕ್ಕೆ ಸಹಾಯಕಾರಿ ಅದು ಅಂತ ನನ್ನ ಭಾವನೆ. ಆದ್ರೆ ಈ ಒಂದು ಅಧ್ಯಾಯ ಸಾಧ್ಯ ಆದಷ್ಟು ಬೇಗನೆ ನಾವು ಮರಿಬೇಕು. ಯಾಕಂದ್ರೆ ಅದೊಂದು ಬರೀ ರಾಜ್ಕುಮಾರ್ ಅವರ ಜೀವನದಲ್ಲಿ ಅಲ್ಲ, ಅವರ ಸಂಗಡಿಗರ ಜೀವನದಲ್ಲಿ ಅಲ್ಲ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಇದೊಂದು ಕರಾಳ ಅಧ್ಯಾಯ. ಅಂತ ಅಧ್ಯಾಯ ಇನ್ನು ಮುಂದೆ ಎಂದೂ ಪುನರಾವರ್ತನೆ ಆಗದಿರಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಇವತ್ತಿಗೂ ಕೂಡ ನಾವು ಇಡೀ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಯಾಕೆ ಅಷ್ಟು ಗೌರವಿಸುತ್ತೆ, ಯಾಕೆ ಅವರ ಹೆಸರಿಗೆ ಅಷ್ಟು ಬೆಲೆ ಕೊಡ್ತಾರೆ ಅಂದ್ರೆ, ಒಂದು ನಾಡು ನೆಲ ಜಲಕ್ಕೆ ಧಕ್ಕೆ ಬಂದಂತ ಸಂದರ್ಭದಲ್ಲಿ ಹೋರಾಟಕ್ಕೆ ಬಂದಂಥದ್ದು. ಕೊನೆಗೆ ಇನ್ನೊಂದು ಮಾತು ಹೇಳ್ತೀನಿ ಕೇಳಿ, ವೀರಪ್ಪನ್ನು ಆಕಾಶವಾಣಿ ಮುಖಾಂತರ ಅವ್ರಿಗೆ ಹೇಳಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತಾನೆ. ಕರ್ನಾಟಕಕ್ಕೆ ದಯಮಾಡಿ ವೀರಪ್ಪನ್ ಏನ್ ಕೇಳ್ತಾ ಇದ್ದಾನೆ ಆ ಬೇಡಿಕೆಗಳನ್ನ ಈಡೇರಿಸಿ, ಜೊತೆಗೆ ಕಾವೇರಿ ನೀರಿನ ತಮಿಳುನಾಡಿಗೆ ಬಿಡಿ ಅಂತ ಹೇಳ್ಬಿಟ್ಟು ಅವ್ರ ಬಾಯಲ್ಲಿ ಹೇಳ್ಸೋದಕ್ಕೆ ಪ್ರಯತ್ನ ಪಡ್ತಾನೆ. ಅವತ್ತು ರಾಜ್ಕುಮಾರ್ ಒಂದೇ ಮಾತು ಹೇಳಿದ್ರು, ಒಂದೇ ಒಂದು ಮಾತು, ಇಲ್ಲಿ ನನ್ನನ್ನು ನೀನು ಗುಂಡಿಟ್ಟು ಕೊಂದರು ಸರಿ, ನನ್ನ ಜೊತೆ ಇರೋನು ಕೊಂದರು ಸರಿ, ಆದರೆ ನಾನು ನನ್ನ ಬಾಯಲ್ಲಿ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಿ ಅಂತ ನನ್ನ ಬಾಯಿಂದ ನಾನು ಹೇಳೋದಿಲ್ಲ, ಬೇಕಾದ್ರೆ ನನ್ನನ್ನ ಕೊಂದ್ಬಿಡಿ ಇಲ್ಲಿ ಅಂತ ಹೇಳಿ ಯಾರಿಗಿದೆ. ಈ ಒಂದು ಕರಾಳ ದಿನದ ಬಗ್ಗೆ, ಅದರಲ್ಲೂ ಡಾಕ್ಟರ್ ರಾಜ್ ಅವರ ಅಪಹರಣ ಆಗಿದ್ದು ಇದೇ ದಿನ ಅನ್ನೋದ್ರ ಬಗ್ಗೆ ಇವತ್ತೆಲ್ಲ ಪ್ರತಿ ಅಮಾವಾಸ್ಯೆ ಬರ್ತಾ ಇದ್ರು ಕೂಡ, ಅದರಲ್ಲೂ ಭೀಮನ ಅಮಾವಾಸ್ಯೆ ಏನ್ ಬರ್ತಾ ಇರುತ್ತೆ, ಯಾರು ಕೂಡ ಕನ್ನಡದ ಜನತೆಗಳು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಹೇಳ್ತಾ ಇದ್ರಿ 108 ದಿನ ಅಂತ ಹೇಳ್ಬಿಟ್ಟು ಅವರು ಅನುಭವಿಸಿದಂತಹ ಒಂದು ಆತಂಕ, ದುಗುಡ, ಜೊತೆಗೆ ದುಃಖ ಏನಿದೆ, ಅದು ನಿಜಕ್ಕೂ ನಾವು 1 ಅವರಲ್ಲಿ ನಾವು ಬಯಲು ಮಾಡೋದಕ್ಕೆ ಸಾಧ್ಯ ಇಲ್ಲ. 108 ದಿನ ಅಂತ ನೀವು ಹೇಳಿದ್ರಿ, ನನಗೆ ಯಾವುದೋ ಒಂದು ಫಾರಿನಲ್ಲಿ ಒಂದು ಅಚಾತುರ್ಯ ಆಗ್ಬಿಟ್ಟು ಒಂದಿನ ಅರ್ಲಿಯಾಗಿ ಬಂದ್ಬಿಟ್ಟು ಫಾರಿನಲ್ಲಿ ನನ್ನನ್ನು ಒಂದು ರೂಮಲ್ಲಿ ಇಟ್ಟಿದ್ರು.
ನನ್ನ ಕೈಲಿ ಒಂದಿನ ರಾತ್ರಿ ಏನು 5 ಅವರ್ನ ನಾನು ಒಬ್ಬನ ಕೈಲಿ ಅಲ್ಲಿ ನಿಭಾಯಿಸಕ್ ಆಗ್ಲಿಲ್ಲ. ಓಕೆ. ಇವತ್ತು ಅದ್ರ ಜೊತೆ ನನ್ನ ಬಾಲ್ಯ ಗೆಳೆಯ ಎಸ್ ಎ ಗೋವಿಂದರಾಜ್ ಆದ್ರೂ ಕೂಡ ನಾವು ಈ 1 ಗಂಟೆಯ ಅವಧಿಯಲ್ಲಿ ಅದನ್ನ ಪುನರಾವಲೋಕಿಸುವ ಸಾಧ್ಯ ಇಲ್ಲ. ಒಂದು ಪ್ರಯತ್ನವನ್ನ ಮಾಡಿದೀವಿ ಸರ್. ಥ್ಯಾಂಕ್ ಯು ನೀವು ಎಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ. ತ್ರೇತಾಯುಗದಲ್ಲಿ ನಮ್ಗೆ ಆಗಿದ್ದು ಸೀತಾಪರ್ಣ, ದ್ವಾಪರಯುಗದಲ್ಲಿ ದ್ರೌಪದಿ ಅಪರ್ಣ, ಈಗ ಕಲಿಯುಗದಲ್ಲಿ ರಾಜ್ಕುಮಾರ್ ಅಂತೂ ಸುಖಾಂತ ಆಯ್ತು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಇದೇ ಹೊತ್ತಿನ ವಿಶೇಷ. ನಮಸ್ಕಾರ.